ಬಿಎಸ್ವೈ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಭದ್ರತಾ ಲೋಪ ಉಂಟಾಗಿದ್ದು ಜೇವರ್ಗಿ ಹೊರವಲಯದಲ್ಲಿ ನಿರ್ಮಿಸಿರುವ ಹೆಲಿಪ್ಯಾಡ್ನಲ್ಲಿ ಭದ್ರತಾ ಲೋಪ ಉಂಟಾಗಿದೆ. ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಹಾರಿ ಬಂದಿದೆ ಪ್ಲಾಸ್ಟಿಕ್ ಚೀಲಗಳು. ಹೆಲಿಪ್ಯಾಡ್ ಪಕ್ಕದ ಜಮೀನಿನಲ್ಲಿತ್ತು ಈ ಪ್ಲಾಸ್ಟಿಕ್ ಚೀಲಗಳು. ಹೆಲಿಕಾಪ್ಟರ್ ಬೇರೆಡೆ ತೆಗೆದುಕೊಂಡು ಹೋಗಿದ್ದಾರೆ ಪೈಲಟ್. ಪ್ಲಾಸ್ಟಿಕ್ ಚೀಲ ತೆರವುಗೊಳಿಸಿದ ಬಳಿಕ ಲ್ಯಾಂಡಿಂಗ್ ಮಾಡಲಾಗಿದೆ. ಬಿಎಸ್ವೈ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಭದ್ರತಾ ಲೋಪ ಉಂಟಾಗಿರುವಂತಹ ಘಟನೆ ಜೇವರ್ಗಿ ಹೊರವಲಯದಲ್ಲಿ ನಿರ್ಮಿಸಿರುವಂತಹ ಹೆಲಿಪ್ಯಾಡ್ನಲ್ಲಿ ನಡೆದಿದೆ. ನೀವು ದೃಶ್ಯಗಳಲ್ಲೂ ಗಮನಿಸಬಹುದು. ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಬೇಕು ಅಂತ ಹೇಳಿ ಅನ್ನುವಷ್ಟರಲ್ಲೇ ಅಲ್ಲಿ ಎಲ್ಲೆಲ್ಲಿ ಇದ್ದಂತಹ ಪಕ್ಕದಲ್ಲೇ ಇದ್ದಂತಹ ಸಾಕಷ್ಟು ಪ್ಲಾಸ್ಟಿಕ್ನ ಚೀಲಗಳು ಹಾರಿ ಬಂದಿದೆ. ಸೊ ಪ್ಲಾಸ್ಟಿಕ್ ಚೀಲಗಳು ಹಾರಿ ಬಂದಂತಹ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮುಂಜಾಗ್ರತಾ ಕ್ರಮವಾಗಿ ಬೇರೆಡೆ ತೆಗೆದುಕೊಂಡು ಹೋಗಿದ್ದಾರೆ ಪೈಲಟ್. ಹೆಲಿಕಾಪ್ಟರ್ನ ಪ್ಲಾಸ್ಟಿಕ್ ಚೀಲ ತೆರವುಗೊಳಿಸಿದ ಬಳಿಕ ಲ್ಯಾಂಡಿಂಗ್ ಆಗಿದೆ. ನೀವು ದೃಶ್ಯಗಳಲ್ಲೂ ಗಮನಿಸಬಹುದು. ಕ್ಯಾಪ್ಟರ್ ಲ್ಯಾಂಡಿಂಗ್ ವೇಳೆ ಆತಂಕ ಉಂಟಾಗಿದೆ. ಆ ಸಂದರ್ಭದಲ್ಲಿ ಮತ್ತೆ ಬೇರೆಡೆಗೆ ತೆಗೆದುಕೊಂಡು ಹೋದ ನಂತರ ಅಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ತೆರವುಗೊಳಿಸಲಾಯಿತು. ಆನಂತರ ಸೇಫ್ ಆಗಿ ಲ್ಯಾಂಡಿಂಗ್ ಆಗಿದೆ. ಸುರಕ್ಷಿತವಾಗಿ ಕ್ಯಾಪ್ಟರ್ ಲ್ಯಾಂಡಿಂಗ್ ಆಗಿರುವುದನ್ನು ಕೂಡ ನೀವು ಗಮನಿಸಬಹುದು. ಯಡಿಯೂರಪ್ಪ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಭದ್ರತಾ ಲೋಪ ಪ್ರಕರಣದ ಬಗ್ಗೆ ಹೆಲಿಕಾಪ್ಟರ್ ಪೈಲಟ್ ಜೋಸೆಫ್ ಮಾತನಾಡಿದ್ದಾರೆ. ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಪ್ಲಾಸ್ಟಿಕ್ ಚೀಲ ಹಾರಬಾರದು, ಪ್ಲಾಸ್ಟಿಕ್ ಚೀಲ ಹಾರಾಡೋದ್ರಿಂದ ಲ್ಯಾಂಡಿಂಗ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. लैंड कर सकते हैं जब इतना गार्बेज उड़ रहा है तो you can't land, you're not supposed to land, you hadn't land. इससे ज्यादा तो मैं कुछ बोल ही नहीं सकता जितना जर्नलिस्ट बोल रहा है पर्टिकुलर टेक्निकली रहता है सर इसलिए. ಗದಗ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಿಂದ ವಿಭಿನ್ನ ಪ್ರಚಾರ ನಡೆದಿದೆ. ಮನೆ ಮನೆಗೂ ಭೇಟಿ ಕೊಟ್ಟು ವಿನೂತನ ಅಭಿಯಾನವನ್ನ ಮಾಡಲಾಗಿದೆ. ರೊಟ್ಟಿ ನಾಣ್ಯ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಅನಿಲ್ ಮೆಣಸಿನಕಾಯಿ. ಗದಗ ಕ್ಷೇತ್ರದಲ್ಲಿ ಈ ಒಂದು ವಿಶೇಷವಾದಂತಹ ಒಂದು ವಿಭಿನ್ನವಾದಂತಹ ಪ್ರಚಾರ. ಗದಗ ತಾಲೂಕಿನ ಸೊರಟೂರು ಗ್ರಾಮದಿಂದ ಅಭಿಯಾನ ಆರಂಭ ಮಾಡಿದ್ದು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಅನಿಲ್ ಮೆಣಸಿನಕಾಯಿ ಜನರಿಂದ ರೊಟ್ಟಿ ಹಾಗೂ ನಾಣ್ಯವನ್ನ ಪಡಿತಾ ಇದ್ದಾರೆ. ಈ ಮೂಲಕ ವಿಭಿನ್ನವಾದ ಪ್ರಚಾರವನ್ನ ಕೈಗೊಳ್ತಿದ್ದಾರೆ. ರೊಟ್ಟಿ ಪಡೆದ ನಾನು ಗಟ್ಟಿ, ನಾಣ್ಯ ಪಡೆದ ನಾನು ಧನ್ಯ ಅನ್ನುವ ಧ್ಯೇಯ ವಾಕ್ಯದೊಂದಿಗೆ ಅವರು ಪ್ರತಿ ಮನೆಗೂ ತೆರಳಿ ರೊಟ್ಟಿ ಹಾಗೂ ನಾಣ್ಯ ಪಡೆಯುವ ಅಭಿಯಾನವನ್ನ ಮಾಡ್ತಿದ್ದಾರೆ. ಅಭಿಯಾನದಿಂದ ಈಗ ಎಲ್ಲರ ಗಮನ ಸೆಳೀತಾ ಇದ್ದಾರೆ ಅನಿಲ್ ಮೆಣಸಿನಕಾಯಿ. ಕೆಲವೊಂದು ಕ್ಷೇತ್ರದಲ್ಲಿ ಕುಕ್ಕರ್ ಸೀರೆ ಕೊಟ್ಟು ಮತದಾರರ ಮನವನ್ನ ಸೆಳೆಯಲಾಗ್ತಾ ಇದೆ, ಹಣ ಹಂಚಿ ಸೆಳೆಯಲಾಗ್ತಾ ಇದೆ. ಕೆಲವು ಕ್ಷೇತ್ರದಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರಚಾರ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಅನಿಲ್ ಮೆಣಸಿನಕಾಯಿ ತಾವೇ ಎಲ್ಲರ ಮನೆಗೆ ಹೋಗಿ ರೊಟ್ಟಿ ಹಾಗೂ ನಾಣ್ಯ ಪಡೆಯುವ ಮೂಲಕ ಮತದಾರರ ಗಮನ ಸೆಳೀತಾ ಇದ್ದಾರೆ. ಅವ್ರು ಹೇಳೋದು ರೊಟ್ಟಿ ಪಡೆದ ನಾನು ಗಟ್ಟಿ, ನಾಣ್ಯ ಪಡೆದ ನಾನು ಧನ್ಯ ಅನ್ನುವಂಥ ಧ್ಯೇಯ ವಾಕ್ಯದೊಂದಿಗೆ ಪ್ರತಿ ಮನೆಗೆ ತೆರಳಿ ಅಲ್ಲಿನ ಜನರಿಂದ ಆ ಮನೆಯವರಿಂದ ರೊಟ್ಟಿ ಮತ್ತು ನಾಣ್ಯವನ್ನ ಪಡಿತಾ ಇದ್ದಾರೆ. ಗದಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇವತ್ತು ಮನೆ ತೆರಳೋದ್ರ ಮೂಲಕ ಒಂದು ಹೊಸ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ವಿ. ವಿಶೇಷವಾದಂಥ ಪರಿಕಲ್ಪನೆಯೊಂದಿಗೆ ಜನ ನಿಂತು ಚುನಾವಣೆ ಮಾಡಬೇಕು. ಜನರಿಗೆ ನಾವು ಕೇಳಿದ್ದಷ್ಟೇ, ನಾವೆಲ್ಲರೂ ಕೂಡ ಬರ್ತೀವಿ, ನಮಗೊಂದು ಪ್ರೀತಿಯ ರೊಟ್ಟಿ ಕೊಟ್ಟು ನಮ್ಮನ್ನು ಗಟ್ಟಿ ಮಾಡಿರಿ, ಒಂದು ನಾಣ್ಯ ಕೊಡೋದ್ರ ಜೊತೆಗೆ ಆ ನಾಣ್ಯವನ್ನು ನೀವು ಕೊಟ್ಟಂಥ ನಾಣ್ಯವನ್ನು ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ನಾಮಿನೇಷನ್ನಿಗೆ ಆ ದುಡ್ಡನ್ನು ಡೆಪಾಸಿಟ್ ದುಡ್ಡಾಗಿರ್ಬೋದು ಅದಕ್ಕೆ ನಾವು ಉಪಯೋಗ ಮಾಡ್ಕೊಳ್ತೀವಿ. ಅದರ ಅರ್ಥ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಅದರಲ್ಲಿರುತ್ತೆ. ನಾವು ಹೇಳೋದು ಕೂಡ ಸತ್ಯ ಇದೆ ಅಂತೇಳಿ ಅವ್ರು ಪ್ರೀತಿಯಿಂದ ಕಾಯಿನ್ ಕೊಡೋದ್ರ ಜೊತೆಗೆ ನಮ್ಮನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಒಂದು ರೊಟ್ಟಿ ತಿನ್ನಿಸಿ ಅವ್ರು ಮಾಡ್ತಾಯಿದ್ದಾರೆ. ಈ ಕಾಂಗ್ರೆಸ್ನವರಾಗಲಿ ದುಡ್ಡು ಕೊಟ್ಟು ಏನು ಓಟ್ ಹಾಕಿಸ್ತಕ್ಕಂಥ ಸಂಸ್ಕೃತಿ ಇದೆ, ಆ ಸಂಸ್ಕೃತಿ ಹೋಗ್ಬೇಕು. ನಾವೇ ನಿಮ್ಗೆ ದುಡ್ಡು ಕೊಟ್ಟು ಈ ಚುನಾವಣೆ ನಿಲ್ಲಿಸಿ ನಿಮ್ಗೆ ರೊಟ್ಟಿ ತಿನ್ನಿಸಿ ನಿಮ್ಮನ್ನು ಗಟ್ಟಿ ಮಾಡಿ ಮುಂದೆ ನಮ್ಮ ಕೆಲಸ ಮಾಡೋಕೆ ನಿಮ್ಮನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಜನ ಮುಂದೆ ಬರ್ತಾಯಿದ್ರು. ಆ ಕಲ್ಪನೆ